ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಸೂರ್ಯ ತನ್ನ ಪಥವನ್ನು ಹೇಗೆ ಬದಲಾಯಿಸ್ತಾನೋ ಅದೇ ಥರ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಿ ಅಂತ ದೇವ್ರ ಹತ್ರ ಕೇಳಿಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅಂದರೆ ದನಿನ ಮನೆಯೆಲ್ಲ ತೊಳೆದು ಹಸುಗಳ ಮೈ ತೊಳೆದು ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿಕೊಂಡು ಒಳಗಡೆ ಬರೋಷ್ಟರಲ್ಲಿ 10:30 ಆಗಿತ್ತು. ಮಕ್ಕಳು ಅಮ್ಮ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದ್ರು. ಹಾಗಾಗಿ ಅವ್ರಿಗೆ ಟಿಫನ್ ಮಾಡೋಣ ಅಂತ ಹೇಳಿ ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆನ ಕೂಗಿಸ್ಕೊಂಡು ಅದರಲ್ಲೇ ಸಿಹಿ ಮತ್ತು ಖಾರ ಪೊಂಗಲ್ಗೆ ಡಿವೈಡ್ ಮಾಡಿಕೊಂಡು ಮಾಡ್ಕೊಳ್ತೀನಿ. ಅದು ಕೂಗೋ ಅಷ್ಟರಲ್ಲಿ ಗೆಣಸು, ಕಡಲೆಕಾಯಿ ಮತ್ತು ಅವರೆಕಾಯಿ ಇಷ್ಟನ್ನು ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಮೊದಲನೇದಾಗಿ ಗೆಣಸು ಮತ್ತು ಕಡಲೆಕಾಯಿನ ನೀರಲ್ಲಿ ಒಂದು 10 ನಿಮಿಷ ನೆನೆ ಹಾಕ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ತುಂಬಾ ಮಣ್ಣಿದೆ. ಹಾಗಾಗಿ ಒಂದು 10 ನಿಮಿಷ ನೆಂದಾದ್ಮೇಲೆ ಗೆಣಸನ್ನ ನೀಟಾಗಿ ತೊಳ್ಕೊಂಡು ಚೆನ್ನಾಗಿ ಒಂದೆರಡು ಸಲ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಳ್ತಾ ಇದ್ದೀನಿ. ಗೆಣಸು, ಕಡಲೆಕಾಯಿ, ಅವರೆಕಾಯಿನೆಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ಬೋದು. ಆದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಗೆಣಸನ್ನ ಬೇಯಿಸ್ಕೊಂಡು ನಂತರ ಕಡಲೆಕಾಯಿ ಮತ್ತು ಅವರೆಕಾಯಿನ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ತೀನಿ. ನಮ್ಮ ಕಡೆ ಸಂಕ್ರಾಂತಿ ಹಬ್ಬದಲ್ಲಿ ಇದೇ ಥರನೇ ಮಾಡೋದು. ಕಡಲೆಕಾಯಿ, ಗೆಣಸು, ಅವರೆಕಾಯಿ ಇದನ್ನೆಲ್ಲ ಬೇಯಿಸಿ ತಿಂತೀವಿ. ಅವರೆಕಾಯಿ ತುಂಬಾ ಸೊಗಡಿರೋದ್ರಿಂದ ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ನಂತರ ಸ್ವಲ್ಪ ಉಪ್ಪನ್ನು ಸಹ ಹಾಕಿ ವಾಶ್ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಔಷಧಿ ಎಲ್ಲ ಹೊಡೆದಿದ್ವಿ ಅದಕ್ಕೆ. ಇದು ನಮ್ಮ ಹೊಲದ್ದೇನೆ. ಗೆಣಸಿಗೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಗೆಣಸು ಬೆಂದ ನಂತರ ಅದನ್ನು ಒಂದು ಪಾತ್ರೆಗೆ ಎತ್ಕೊಂಡು ಅದೇ ಕುಕ್ಕರ್ಗೆ ಕಡಲೆಕಾಯಿ ಮತ್ತು ಅವರೆಕಾಯಿನ ಹಾಕಿ ಇನ್ನೂ ಸ್ವಲ್ಪ ನೀರು ಹಾಕಿ ಕೂಗಿಸ್ಕೊಳ್ತೀನಿ.
ಗೆಣಸು ಬೆಂದಮೇಲೆ ಕಡಲೆಕಾಯಿನ ಮತ್ತು ಅವರೆಕಾಯಿನ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಕುಕ್ಕರ್ ಕೂಗೋ ಅಷ್ಟರಲ್ಲಿ ನಾನು ಅನ್ನಕ್ಕೆ ಅಂದರೆ ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ನಾನು ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅನ್ನನ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ಸ್ವಲ್ಪ ಬಿಸಿನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ನಂತರ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಳ್ತೀನಿ. ಅದು ಬೇಯುವಷ್ಟರಲ್ಲಿ ಸಿಹಿ ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಮಿಕ್ಕಿದ ಅನ್ನಕ್ಕೆ ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಹಾಲು, ಏಲಕ್ಕಿ ಪುಡಿ, ಬೆಲ್ಲ ಇಷ್ಟನ್ನು ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ಕೊಬ್ಬರಿ ತುರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಮಕ್ಳಿಗೂ ಹಾಕ್ಕೊಟ್ಟೆ. ಅವರು ತಿಂದರು, ಅತ್ತೆ ಮಾವನೂ ತಿಂದರು, ನಾನು ಕೂಡ ತಿಂದೆ. ತಿಂದಾದಮೇಲೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವ್ರ ಮನೆಯನ್ನೆಲ್ಲ ಒರೆಸ್ಕೊಂಡು ದೇವ್ರ ಪಾತ್ರೆನೆಲ್ಲ ತೊಳೆದು ಎತ್ತಿಟ್ಕೊಂಡೆ. ಸಂಕ್ರಾಂತಿ ಹಬ್ಬ ಆದಮೇಲೆ ಚಳಿನೂ ಸ್ವಲ್ಪ ಕಡಿಮೆ ಆಗುತ್ತೆ. ನಂತರ ಶಿವರಾತ್ರಿ ಹಬ್ಬ ಆದಾಗ ಚಳಿ ಶಿವ ಶಿವ ಅಂತ ಹೇಳಿ ಹೊರಟೋಗುತ್ತಂತೆ ಅಂತ ದೊಡ್ಡವ್ರು ಹೇಳ್ತಾರೆ. ಆದರೆ ಈಗ ಚಳಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ನನಗೂ ಕೂಡ ಅನ್ನಿಸ್ತಿದೆ. ಯಾಕಂತ ಅಂದರೆ ನಾವು ಬೆಳಿಗ್ಗೆ 5:30ಗೆ ಎದ್ದಾಗ ತುಂಬಾ ಚಳಿ ಇತ್ತು. ಈಗ 2 ದಿನದಿಂದ ಮೋಡ ಇರೋದಕ್ಕೂ ಅದಕ್ಕೂ ಚಳಿ ಕಡಿಮೆ ಆಗಿದೆ. ಸಿಹಿ ಪೊಂಗಲ್ ಆದ ನಂತರ ನಾನು ನೈವೇದ್ಯಕ್ಕೆ ಅಂತ ಹೇಳಿ ಸ್ವಲ್ಪ ಎತ್ತಿಟ್ಕೊಂಡೆ. ನಂತರ ಮಕ್ಕಳಿಗೆಲ್ಲ ಹಾಕಿ ಕೊಟ್ಟೆ. ದೇವ್ರಿಗೆ ಬೊಟ್ಟಿಡೋದಕ್ಕೆ ನಾನಿಲ್ಲಿ ಸ್ವಲ್ಪ ವಿಭೂತಿನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಇಡ್ತಾಯಿದ್ದೀನಿ. ಅದ್ರ ಜೊತೆಗೆ ಅರಿಶಿಣ ಕುಂಕುಮ ಸಹ ಇಡ್ತಾಯಿದ್ದೀನಿ. ಇದನ್ನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಾನೇ ಕೊಬ್ಬರಿನೆಲ್ಲ ಜಜ್ಜಿಕೊಂಡು ಕೊಬ್ಬರಿನೆಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲ, ಹಾಗೆಯೇ ಬಿಳಿ ಎಳ್ಳು, ಕಡಲೆ ಬೀಜ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಎಳ್ಳು ಬೆಲ್ಲನೂ ಸಹ ನಾನೇ ರೆಡಿ ಮಾಡಿಕೊಂಡೆ. ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿಕೊಂಡೆ. ಅಂಗಡಿಯಿಂದ ಏನು ತರೋದಕ್ಕೆ ಹೋಗಲಿಲ್ಲ.
ದೇವ್ರ ಪೂಜೆನೆಲ್ಲ ಮುಗಿಸೋ ಅಷ್ಟರಲ್ಲಿ ಸುಮಾರು 3 ಗಂಟೆ ಆಗಿತ್ತು. ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಮತ್ತೆ ಸಂಜೆ ಹಾಲು ಕರೆದು ಡೈರಿಗೆ ಹಾಕಿ ಹಸುಗಳಿಗೆಲ್ಲ ಪೂಜೆ ಮಾಡಿ ಒಳಗಡೆ ಕಟ್ಟಾಕಿದ್ವಿ. ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.